विद्यार्थी लभते पुत्रं लभते यशः विद्यार्थी लभते विद्यां धनार्थी लभते धनम् श्री गुरुभ्यो नमः हरिः ओम विज्ञानरोचि परिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम यतो भूतानि जायन्ते येन जीवन्ति तान्युत यो हन्ति मोक्षदस्तेषां तं विष्णुं प्रणमाम्यहम् श्रीगुरुभ्यो नमः हरिः ಓಂ ಶ್ರೀಮದ್ ರಹಸ್ಯದ 20ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕ. ನಿತ್ಯಂ ನೈಮಿತ್ತಿಕಂ ಕರ್ಮ ಕೃತ್ವಾ ವಿಷ್ಣು ಸಮರ್ಪಯೇತ್ ನೈವ ತದ್ಬೀಜತಾಂ ಜಾತಿ ಭ್ರಾಷ್ಟ್ರ ಕ್ವಥಿತ ಧಾನ್ಯವತೆ. ನಾವು ಈ ಹಿಂದೆ ಹೇಳಿದಂತಹ ವಿಚಿತ್ರವಾದ ಈ ಸಂಸಾರವನ್ನ ದಾಟಿ ಭಗವಂತನ ಲೋಕವನ್ನ ಸೇರಬೇಕು ಅಂತಾದರೆ ನಾವು ಏನು ಮಾಡಬೇಕು ಅನ್ನೋದನ್ನ ಹಿಂದೆ ಹೇಳಿದರು. ಭಗವಂತನ ಪಾದಕಮಲಗಳಲ್ಲಿ ಮನಸ್ಸನ್ನ ಬಂಧನ ಮಾಡಬೇಕು ಅಂತ. ತಥಾ ತಥಾ ನಿಬಧ್ನೀತ ಮನೋ ವಿಷ್ಣು ಪದಾಂಬುಜೇ ಅಂತ ಭಗವಂತನ ಪಾದಕಮಲಗಳಲ್ಲಿ ನಾವು ನಮ್ಮ ಮನಸ್ಸನ್ನ ಇಡಬೇಕು. ಅದಕ್ಕೆ ನಿತ್ಯ ಮತ್ತು ನೈಮಿತ್ತಿಕ ಅಂತ ಕರ್ಮಗಳಿದ್ದಾವೆ. ಅವುಗಳನ್ನು ತಪ್ಪದೆ ಆಚರಣೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಜೀವನಿಗೆ ಶಾಸ್ತ್ರಗಳಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ನಾವು ಹುಟ್ಟಿದ ಮೇಲೆ ನಾವು ಆಚರಣೆ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ಮಗಳಿದು. ನಿತ್ಯ ಕರ್ಮಗಳು ಅಂತ ಕೆಲವಿದ್ದಾವೆ. ಸಂಧ್ಯಾ ವಂದನೆ, ದೇವರ ಪೂಜೆ, ಏಕಾದಶಿ ಉಪವಾಸ, ಇವೆಲ್ಲ ನಿತ್ಯ ಕರ್ಮಗಳು. ಈ ನಿತ್ಯ ಕರ್ಮಗಳಿಗೆ ಆಪ್ಷನ್ ಅಂತ ಇಲ್ಲ, ಮಾಡಲೇಬೇಕಿದು. ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡಬಹುದು ಅಂತಿಲ್ಲ. ನಿತ್ಯ ಕರ್ಮ, ಹಾಗಾಗಿ ಅವುಗಳನ್ನು ಬಿಡಬಾರದು. ಮತ್ತು ನೈಮಿತ್ತಿಕ ಕರ್ಮಗಳಿದ್ದಾವೆ, ಅದು ಕೂಡ ಅಷ್ಟೇ. ಶ್ರಾದ್ದ ಮೊದಲಾದಂಥವುಗಳು ನೈಮಿತ್ತಿಕ ಕರ್ಮ. ತಂದೆ ತಾಯಿಗಳ ಮರಣದ ನಿಮಿತ್ತದಿಂದ ಬಂದಿರುವಂತಹ ಕರ್ಮಗಳು. ಹಾಗಾಗಿ ಅದು ನೈಮಿತ್ತಿಕ ಕರ್ಮ ಅಂತ ಕರೆಸ್ಕೊಳ್ತದೆ. ಅದು ಕೂಡ ನಾವು ತಪ್ಪದೇ ಆಚರಣೆ ಮಾಡಬೇಕು. ತಪ್ಪದೇ ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಕರ್ಮಗಳಲ್ಲಿ ನೈಮಿತ್ತಿಕ ಕರ್ಮಗಳು ಇದ್ದಾವೆ, ನಿತ್ಯ ಕರ್ಮಗಳು ಇದ್ದಾವೆ. ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಾವು ಮಾಡಿ ಅವೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ವಿಷ್ಣು ಸಮರ್ಪಯೇತ್. ಈ ರೀತಿ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನೇ ಮಾಡಿಸ್ತಾ ಇದ್ದಾನೆ, ಭಗವಂತನೇ ನನ್ನೊಳಗೆ ಕೂತು ಮಾಡ್ತಾ ಇದ್ದಾನೆ, ಇದನ್ನು ಅವನ ಪ್ರೀತಿಗೋಸ್ಕರ ಮಾಡ್ತೇನೆ ಅಂತ ಅನುಸಂಧಾನ ಪೂರ್ವಕವಾಗಿ ಮಾಡಿ ಆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ರೆ ಆವಾಗ ಆ ಕರ್ಮ ಅಂತನ್ನೋದು ನಮಗೆ ಬಂಧಕ ಆಗೋದಿಲ್ಲ. ಶಾಸ್ತ್ರದಲ್ಲಿ
ಒಂದು ಕರ್ಮ ಮತ್ತೊಂದು ಕರ್ಮವನ್ನ ಹುಟ್ಟಿಸ್ತದೆ ಅಂತ ಹೇಳ್ತದೆ. ಕರ್ಮವನ್ನ ಮಾಡಿ ಮುಗಿಸಿ ನಾನು ಬಿಡುಗಡೆಯನ್ನು ಹೊಂದುತ್ತೇನೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಒಂದು ಕರ್ಮ ಮಾಡುವಾಗ ಅದರಿಂದ ಮತ್ತೆ ನೂರಾರು ಕರ್ಮಗಳು ಹುಟ್ಟುಕೊಳ್ತದೆ. ಹಾಗಾಗಿ ಕರ್ಮದಿಂದ ಕರ್ಮವನ್ನ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಅಂತನ್ನೋದು ಮತ್ತೊಂದು ಕರ್ಮವನ್ನ ಹುಟ್ಟಿಸ್ತಾ ಹುಟ್ಟಿಸ್ತಾ ಅದು ಬೆಳೀತಾ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ನಾವು ಕರ್ಮವನ್ನ ಮಾಡಿದ್ರೆ, ಈಗೇನ್ ಹೇಳಿದ್ವಲ್ಲ, ಭಗವದರ್ಪಣ ಬುದ್ಧಿಯಿಂದ ನಾವು ಮಾಡಿದ ಕರ್ಮ ಏನಿದೆ ಇದು ನಿರ್ವೀರ್ಯ ಆಗಿಬಿಡತ್ತೆ. ನೈವ ತದ್ಬೀಜತಾಂ ಯಾತಿ, ಮತ್ತೊಂದು ಬೀಜವನ್ನ ಅದು ಹುಟ್ಟಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀಜವನ್ನ ಹುರಿದು ಹಾಕಿಬಿಟ್ರೆ ಆ ಬೀಜ ಮೊಳಕೆ ಆಗೋದಿಲ್ಲ. ಬೀಜವನ್ನ ಹಾಗೇ ನಾವು ಭೂಮಿಯಲ್ಲಿ ಹಾಕಿದ್ರೆ ಅದು ಮೊಳಕೆ ಹೊಡಿತದೆ. ಆ ಬೀಜವನ್ನ ಹುರಿದು ಬಿಟ್ರೆ ಆ ಬೀಜದಲ್ಲಿ ಮತ್ತೆ ಅಂಕುರ ಅಂದ್ರೆ ಮೊಳಕೆ ಒಡೆಯೋದಿಲ್ಲ. ಹಾಗೆ ಇದು ಕೂಡ ಒಂದು ಕರ್ಮ ಮಾಡುವಾಗ ಅದು ಮತ್ತೊಂದು ಕರ್ಮಕ್ಕೆ ಕಾರಣ ಆಗಿದ್ರೂ ಕೂಡ ಈ ಕರ್ಮ ಏನಿದೆ ಭಗವದರ್ಪಿತವಾದ ಕರ್ಮ ಇದು ಹುರಿದ ಬೀಜದಂತೆ, ಅದು ಮತ್ತೊಂದು ಕರ್ಮವನ್ನ ಉಂಟು ಮಾಡೋದಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು? ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭಗವದರ್ಪಣ ಬುದ್ಧಿಯಿಂದಲೇ ಕರ್ಮಗಳನ್ನ ಮಾಡಬೇಕು. ಭಗವಂತನ ಅನುಸಂಧಾನದಿಂದಲೇ ಕರ್ಮಗಳನ್ನ ಮಾಡಬೇಕು. ಹೀಗೆ ಮಾಡಿದ ಕರ್ಮ ಅದು ಭ್ರಾಷ್ಟ್ರ ಕ್ವಥಿತ ಧಾನ್ಯವತೆ, ಹುರಿದ ಬೀಜದಂತೆ, ಮತ್ತೊಂದು ಅಂಕುರಕ್ಕೆ ಮೊಳಕೆ ಒಡಿಲಿಕ್ಕೆ ಅದು ಕಾರಣ ಆಗೋದಿಲ್ಲ. ನಿತ್ಯಂ ನೈಮಿತ್ತಿಕಂ ಕರ್ಮ ಕೃತ್ವಾ ವಿಷ್ಣು ಸಮರ್ಪಯೇತ್ ನೈವ ತದ್ಬೀಜತಾಂ ಯಾತಿ ಭ್ರಾಷ್ಟ್ರ ಕ್ವಥಿತ ಬೀಜವತ್. ಭ್ರಾಷ್ಟ್ರ ಕ್ವಥಿತ ಧಾನ್ಯವತ್. ಕಾಮ್ಯಕರ್ಮ ವಿಕರ್ಮಭ್ಯಾಂ ಮುಕ್ತಚೇತಾ ಶನೈಃ ಹರಿಧ್ಯಾನಾಗ್ನಿನಾ ಧ್ಯಾನಾತ್ ಕ್ರಮಾತ್ ಶುದ್ಧ ಮನ ಅಪಿ. ಹೀಗೆ ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಜೀವ ಕ್ರಮವಾಗಿ ಪ್ರಯತ್ನಪೂರ್ವಕವಾಗಿ ಎಲ್ಲ ಕಾಮ್ಯಕರ್ಮಗಳನ್ನು ಕೂಡ ತ್ಯಾಗ ಮಾಡ್ತಾ ಹೋಗ್ತಾನೆ. ನಿತ್ಯವಾದ ಕರ್ಮ ನೈಮಿತ್ತಿಕವಾದ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ರೆ ಕಾಮ್ಯಕರ್ಮಗಳು ಕಡಿಮೆ ಆಗ್ತದೆ. ಕಾಮ್ಯಕರ್ಮಗಳನ್ನು ನಾವು ಮಾಡಬಾರದು. ನಿಷಿದ್ಧ ಕರ್ಮ ಮತ್ತು ವಿರುದ್ಧ ಕರ್ಮ, ಕಾಮ್ಯಕರ್ಮ ಇದೆಲ್ಲವೂ ಕೂಡ ಬಿಡ್ತಾ ಬರ್ತದೆ. ಮುಕ್ತಚೇತಾಹ, ಆ ರೀತಿಯಾದ ಮನಸ್ಸು ಅವನಿಗೆ ಬರೋದಿಲ್ಲ. ಆಮೇಲೆ ಯಾವ್ದ್ಯಾವುದು? ಕಾಮ್ಯಕರ್ಮ ವಿಕರ್ಮಭ್ಯಾಮ್ ಅಂತ ಹೇಳಿದ್ದಾರೆ. ಕಾಮ್ಯಕರ್ಮ ಮತ್ತು ವಿಕರ್ಮ. ವಿಕರ್ಮ ಅಂತಂದ್ರೆ ವಿರುದ್ಧವಾದ ಕರ್ಮ ಅಥವಾ ನಿಷಿದ್ಧ ಕರ್ಮ ಅಂತ ಅರ್ಥ. ಶಾಸ್ತ್ರದಲ್ಲಿ ನಿಷಿದ್ಧವಾದ ಕರ್ಮಗಳನ್ನ ವಿಕರ್ಮ ಅಂತ ಕರೀತಾರೆ. ಶಾಸ್ತ್ರ ವಿರುದ್ಧವಾದ ಕರ್ಮ ವಿಕರ್ಮ ಅಂದ್ರೆ ವಿರುದ್ಧ ಕರ್ಮ. ಕಾಮ್ಯಕರ್ಮ ಮತ್ತು ಶಾಸ್ತ್ರ ವಿರುದ್ಧವಾದ ಕರ್ಮ, ಈ ಕರ್ಮಗಳನ್ನ ತ್ಯಾಗ ಮಾಡ್ತಾ ಭಗವಂತನ ಧ್ಯಾನ ಅದು ನಿರಂತರವಾಗಿ ಬರುವಂತೆ ಶುದ್ಧ ಅಂತಃಕರಣ ಉಂಟಾಗ್ತದೆ. ಅಂತಃಕರಣ ಶುದ್ಧ ಆಯಿತು ಅಂತಂದ್ರೆ ಆವಾಗ ಭಗವಂತನ ಧ್ಯಾನ ಅಂತನ್ನೋದು ಅದರಲ್ಲಿ ಸಾಧ್ಯವಾಗ್ತದೆ. ಅಂತಃಕರಣದಲ್ಲಿ ಮಲ ಇತ್ತು ಅಂದ್ರೆ ಭಗವಂತನನ್ನ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆ ಅಂತಃಕರಣದ ಮಲ ಅಂತನ್ನೋದು ಬರೋದೇ ನಿಷಿದ್ಧ ಕರ್ಮ ಕಾಮ್ಯಕರ್ಮಗಳಿಂದ. ಕಾಮ್ಯಕರ್ಮ ನಿಷಿದ್ಧ ಕರ್ಮಗಳನ್ನ ಎಲ್ಲಿವರೆಗೂ ನಾವು ಬಿಡೋದಿಲ್ವೋ ಅಲ್ಲಿವರೆಗೂ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಆಗಲಿಲ್ಲ ಅಂತಾದ್ರೆ ಆ ಅಂತಃಕರಣದಲ್ಲಿ ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಮೊದಲು ಏನು ಮಾಡಬೇಕು?
ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾ 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 ಹೋದರೆ ನಿಧಾನವಾಗಿ ಕಾಮ್ಯ ಕರ್ಮಗಳು ಮತ್ತು ನಿಷಿದ್ಧ ಕರ್ಮಗಳು ದೂರ ಆಗ್ತದೆ. ಆ ಕಾಮ್ಯ ನಿಷಿದ್ಧ ಕರ್ಮಗಳನ್ನ ದೂರ ಮಾಡಿಕೊಂಡ್ರೆ ಅಂತಃಕರಣ ಶುದ್ಧವಾಗ್ತದೆ. ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಪ್ರತ್ಯಕ್ಷ ದರ್ಶನಕ್ಕೆ ಬೇಕಾಗಿರುವಂತಹ ನಿರಂತರ ಧ್ಯಾನ ಅಂತನ್ನೋದು ಸಾಧ್ಯವಾಗ್ತದೆ. ಕಾಮ್ಯಕರ್ಮ ವಿಕರ್ಮಭ್ಯಾಂ ಮುಕ್ತಚೇತಾ ಶನೈಃ ಅಂತ ಹೇಳಿದ್ದಾರೆ. ನಿಧಾನವಾಗಿ ಬಿಡ್ತಾ ಹೋಗ್ಬೇಕು, ಒಂದೇ ಸಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹರಿಧ್ಯಾನಾಗ್ನಿನಾ ಧ್ಯಾನಾತ್ ಕ್ರಮಾತ್ ಶುದ್ಧ ಮನ ಅಪಿ, ಮನಸ್ಸು ಶುದ್ಧ ಆಗೋದು ಕೂಡ ಕ್ರಮವಾಗಿ ಆಗ್ತದೆ, ಒಂದೇ ಸಲಿಗೆ ಆಗೋದಿಲ್ಲ. ಜಾತಾ ಪರೋಕ್ಷಧೀರ್ ವಿಷ್ಣೋ ಪರಮಂ ಸಾಮ್ಯಮೇತ್ಯಥ ಮುಕ್ತ ಸಂಸಾರ ಬಂಧೋಸೌ ಬದ್ಧಾನನ್ಯಾನ್ ಪ್ರಪಶ್ಯತಿ. ಹೀಗೆ ಮನಸ್ಸು ಶುದ್ಧ ಆಗಿ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಆದಾಗ ಆ ಧ್ಯಾನ ಅದು ಸಿದ್ಧ ಆಗಬೇಕು. ಧ್ಯಾನವನ್ನ ನಾವು ಸಿದ್ಧಿ ಮಾಡಿಕೊಳ್ಬೇಕು, ಸಮಾಧಿಯಲ್ಲಿ ಭಗವಂತನನ್ನ ಕಾಣಬೇಕು. ಆ ರೀತಿ ಧ್ಯಾನವನ್ನ ಮಾಡ್ತಾ 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 ಅಪರೋಕ್ಷ ಆಗತ್ತೆ. ಜಾತಾ ಅಪರೋಕ್ಷ ಧೀಹಿ ವಿಷ್ಣೋಹೋ, ಅಪರೋಕ್ಷಧಿ ಜಾತಾಪರೋಕ್ಷನಾಗ್ತಾನೆ, ಭಗವಂತನ ಅಪರೋಕ್ಷವನ್ನ ಪಡಿತಾನೆ, ಪ್ರತ್ಯಕ್ಷ ದರ್ಶನವನ್ನ ಪಡಿತಾನೆ. ಭಗವಂತನನ್ನ ಒಂದು ಬಾರಿ ಪ್ರತ್ಯಕ್ಷವಾಗಿ ಕಂಡ ಅಂದ್ರೆ ಪರಮಂ ಸಾಮ್ಯಂ ಏತಿ ಅಥ ಅಂತ ಇದೆ. ಅಥ ಅನ್ನೋ ಒಂದು ಪದ ಇದೆ ಇಲ್ಲಿ. ಭಗವಂತನ ಅಪರೋಕ್ಷ ಜ್ಞಾನವಾದ ಕೂಡಲೇ ಪರಮಸಾಮ್ಯ ಅಂತ ಇಟ್ಟುಕೊಳ್ಬಾರದು, ಮಧ್ಯದಲ್ಲಿ ಅಥ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಬಹಳ ಸೂಕ್ಷ್ಮವಾಗಿದೆ ಶಾಸ್ತ್ರ. ಭಗವಂತನ ಅಪರೋಕ್ಷ ಜ್ಞಾನವಾದ ಕೂಡಲೇನೆ ಎಲ್ಲಾ ಕರ್ಮಗಳು ಹೋಗಿಬಿಡೋದಿಲ್ಲ. ಪ್ರಾರಬ್ಧ ಕರ್ಮಗಳು ಉಳ್ಕೊಂಡ್ಬಿಡತ್ತೆ. ಅದನ್ನ ಭೋಗದಿಂದಲೇ ನಾಶ ಮಾಡಬೇಕು. ಭಗವಂತನನ್ನ ಪ್ರತ್ಯಕ್ಷವಾಗಿ ಅಪರೋಕ್ಷೀಕರಿಸಿಕೊಂಡ್ರೂ ಕೂಡ ಹಿಂದೆ ಮಾಡಿದ ಕರ್ಮಗಳು, ಮುಂದೆ ಮಾಡುವ ಕರ್ಮಗಳು, ಯಾವ ಕರ್ಮಗಳು ಉಳಿದಂಗೆ ಎಲ್ಲಾ ಕರ್ಮಗಳು ನಾಶ ಆಗತ್ತೆ ಪ್ರಾರಬ್ಧವನ್ನ ಬಿಟ್ಟು. ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷಯ ಅಂತ. ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಉಳಿದ ಎಲ್ಲಾ ಕರ್ಮಗಳು ಕೂಡ ನಾಶ ಆಗತ್ತೆ. ಅಥ ಅಂತ ಅನ್ನೋ ಪದ ಅದನ್ನ ತಿಳಿಸ್ತದೆ. ಅಥ ಅಂದ್ರೆ ಪ್ರಾರಬ್ಧ ಕರ್ಮದ ಅನಂತರ, ಪ್ರಾರಬ್ಧ ಭೋಗದ ಅನಂತರದಲ್ಲಿ ಅವನು ಪರಮಂ ಸಾಮ್ಯಂ ಉಪೈತಿ, ಭಗವಂತನ ಸಾಮ್ಯವನ್ನ ಪಡಿತಾನೆ. ಅಂದ್ರೆ ಭಗವಂತನ ಸಮೀಪದಲ್ಲಿ ವಾಸ ಮಾಡ್ತಾನೆ, ಭಗವಂತನ ಸಮೀಪದಲ್ಲೇ, ಭಗವಂತನ ಲೋಕದಲ್ಲೇ, ಭಗವಂತನ ಜೊತೆಯಲ್ಲೇ ವಾಸ ಮಾಡ್ತಾನೆ ಅಂತ ಅರ್ಥ. ಪರಮಂ ಸಾಮ್ಯಂ ಉಪೈತಿ ಅಂತನ್ನೋ ಶಬ್ದಕ್ಕೆ ಹಾಗರ್ಥ. ಕೆಲವರು ಅದನ್ನ ತಪ್ಪಾಗಿ ತಿಳ್ಕೊಳ್ತಾರೆ. ಪರಮ ಸಾಮ್ಯಂ ಉಪೈತಿ ಅಂತಂದ್ಕೂಳೆ ಭಗವಂತನ ಸಾಮ್ಯವನ್ನು ಪಡೆದು ಬಿಡ್ತಾನೆ, ಭಗವಂತನಿಗೆ ಸಮಾನನಾಗಿ ಬಿಡ್ತಾನೆ ಅಂತ. ಎಲ್ಲಾ ವಿಷಯದಲ್ಲೂ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನ ಹೇಳ್ತಾನೆ. ಮಮ ಸಾಧರ್ಮ್ಯಮಾಗತಾಹ ಅಂತ ಅನ್ನೋ ಪದ ಬರುತ್ತಲ್ಲಿ. ಅಲ್ಲಿಯೂ ಕೂಡ ಮಮ ಸಾಧರ್ಮ್ಯಮಾಗತಾಹ ಅಂದ್ರೆ ನನ್ನ ಸಾಧರ್ಮ್ಯವನ್ನ ಪಡಿತಾರೆ ಅಂದ್ರೆ ಎಲ್ಲಾ ರೀತಿಯಾದ ಸಾಧರ್ಮ್ಯ ಅಲ್ಲ. ಈಗ ನಾವು ಹುಟ್ಟು ಸಾವು ಅಂತನ್ನೋ ಈ ಒಂದು ಸಂಸಾರದಲ್ಲಿ ಬಳಲ್ತಾ ಇದ್ದೇವೆ. ಒಂದು ಬಾರಿ ಹುಟ್ಟಿದ್ರೆ ಮತ್ತೆ ಸಾವು, ಒಂದು ಬಾರಿ ಸತ್ರೆ ಮತ್ತೆ ಹುಟ್ಟು. ಈ ಹುಟ್ಟು ಸಾವು ಅಂತನ್ನೋ ಈ ಒಂದು ಸಂಸಾರ ಏನಿದೆ, ಇದು ಭಗವಂತನಿಗೆ ಇಲ್ಲ. ಆ ವಿಷಯದಲ್ಲಿ ಸಾಮ್ಯ. ಮತ್ತೊಂದು ಬಾರಿ ಹುಟ್ಟೋದಿಲ್ಲ ನಾವು. ಭಗವಂತ ಹೇಗೆ ಹುಟ್ಟು ಸಾವುಗಳಿಂದ ಮುಕ್ತನಾಗಿ ಸದಾಕಾಲ ಇರ್ತಾನೋ ಹಾಗೆ ನಾವು ಕೂಡ ಈ ಸಂಸಾರದಿಂದ ಮುಕ್ತರಾಗ್ತೇವೆ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ ಅಂತ ಅದರ ವಿವರಣೆಯನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡ್ತಾನೆ. ಮುಕ್ತನಿಗೆ ಸೃಷ್ಟಿಕಾಲ ಬಂದಾಗ ಮತ್ತೆ ಪುನಃ ಸೃಷ್ಟಿ ಆಗೋದಿಲ್ಲ, ಪ್ರಳಯ ಬಂದಾಗ ನಾಶನೂ ಆಗೋದಿಲ್ಲ. ಈ ಅಂಶದಲ್ಲಿ ಭಗವಂತನ ಸಾಮ್ಯವನ್ನ ಪಡಿತಾನೆ ಜೀವ.
ಭಗವಂತನನ್ನ ಅಪರೋಕ್ಷೀಕರಿಸಿಕೊಂಡು ಪ್ರಾರಬ್ಧ ಕರ್ಮಗಳನ್ನೆಲ್ಲ ಭೋಗ ಮಾಡಿದ ನಂತರದಲ್ಲಿ ಪ್ರತ್ಯಕ್ಷ ಭಗವಂತನ ಸಾಮ್ಯವನ್ನ ಪಡೀತಾನೆ, ಸಂಸಾರದಿಂದ ಬಂಧನದಿಂದ ಮುಕ್ತನಾಗ್ತಾನೆ ಅಂತಂದ್ರೆ ಹೀಗರ್ಥ. ಮುಕ್ತ ಸಂಸಾರ ಬಂಧೋಸೌ ಬದ್ಧಾನ್ ಅನ್ಯಾನ್ ಪ್ರಪಶ್ಯತಿ ಅಂತ ಹೇಳಿದ್ದಾರೆ. ಭಗವಂತನ ಸಾಮ್ಯವನ್ನ ಪಡೆದು ಅಂದ್ರೆ ಮುಕ್ತನಾಗಿ ಸಂಸಾರದಲ್ಲಿ ಬದ್ಧರಾಗಿರುವ ಬೇರೆ ಜೀವರನ್ನ ನೋಡ್ತಾನೆ. ಜಗತ್ತು ಸಂಸಾರ ಬಂಧನದಿಂದ ಕೂಡಿರ್ತಕ್ಕಂತಹ ಅನೇಕ ಜೀವರಿಂದ ಕೂಡಿದೆ ಅನ್ನೋದನ್ನ ಅಲ್ಲಿಂದಲೇ ನೋಡ್ತಾನೆ. ಅವರಿಗಿಂತ ನಾನು ಬೇರೆ, ಅವರೆಲ್ಲ ಅಮುಕ್ತರು, ನಾನು ಅವರಿಗಿಂತ ಭಿನ್ನನಾಗಿ ಮುಕ್ತನಾಗಿದ್ದೇನೆ ಅನ್ನೋದನ್ನ ಕಂಡುಕೊಳ್ತಾನೆ ಅಂತ ಅರ್ಥ. ಜಾತಾ ಪರೋಕ್ಷಧೀರ್ ವಿಷ್ಣೋ ಪರಮಂ ಸಾಮ್ಯಮೇತ್ಯಥ ಮುಕ್ತ ಸಂಸಾರ ಬಂಧೋಸೌ ಬದ್ಧಾನನ್ಯಾನ್ ಪ್ರಪಶ್ಯತಿ ಅನಿತ್ಯೇ ಬದ್ಧಚಿತ್ತಸ್ಯ ನಿತ್ಯಂ ಸಕ್ತವತ ಸ್ವಯಂ ಯುಕ್ತ ಏವೋಭಯಭ್ರಂಶೋ ಅಧಪಾತ ಫಲಂ ಸ್ಫುಟಂ. ಆದ್ರಿಂದ ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿ ಸಾಧನೆಯನ್ನ ಮಾಡಿ ಭಗವಂತನ ಅಪರೋಕ್ಷವನ್ನ ಪಡಿಲಿಕ್ಕೆ, ಮೋಕ್ಷವನ್ನ ಪಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಅನಿತ್ಯವಾದ ಈ ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಹೆಂಡತಿ, ಮಕ್ಕಳು, ಈ ಸಂಸಾರ, ಮನೆ, ಇದೇ ನಿತ್ಯ ಅಂತ ತಿಳಿದು ಇದರಲ್ಲೇ ನಾನು ನನ್ನದು ಅನ್ನೋ ಒಂದು ಅಹಂಕಾರವನ್ನು ಪಡೆದು ಇವರೆಲ್ಲ ನನ್ನ ವಶ, ನಾನು ಹೇಳ್ದಂಗೆ ಕೇಳ್ತಾರೆ, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ತಾಳೆ, ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಾರೆ, ಇವರೆಲ್ಲ ನನ್ನ ಅಧೀನರಾಗಿದ್ದಾರೆ ಅನ್ನೋ ಭ್ರಮೆ, ಅದನ್ನು ಬಿಡಬೇಕು. ಆ ರೀತಿ ಭ್ರಮೆ ಉಳ್ಳಂತವರು, ನಾನೇ ಸ್ವತಂತ್ರ ಕರ್ತ, ನನ್ನ ಅಧೀನರಾಗಿದ್ದಾರೆ ಇವರೆಲ್ಲ, ಈ ವಸ್ತುಗಳೆಲ್ಲ ನನ್ನ ಅಧೀನ, ಇದು ನನ್ನ ಮನೆ, ನನ್ನ ವಾಹನ, ನಾನು ಹೇಳದಂಗೆ ನನ್ನಿಂದಲೇ ನಡೆಯುತ್ತೆ ಅಂತೇನಾದರೂ ತಿಳ್ಕೊಂಡು ಅದರಲ್ಲೇ ಭ್ರಮಿಸಿ ಅಹಂಕಾರ ಮಮಕಾರವುಳ್ಳಂತಹ ಜೀವ ಏನಿದ್ದಾನಲ್ಲ ಅಂಥವನಿಗೆ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ ಅಂತ ಹೇಳುತ್ತಾ ಇದ್ದಾರೆ. ಕೊನೆಗೆ ಆತ್ಯಂತಿಕವಾದ ದುಃಖವನ್ನೇ ಅನುಭವಿಸ್ತಾನೆ, ನಿತ್ಯ ದುಃಖವನ್ನು ಪಡಿತಾನೆ. ಕೊನೆಗೆ ಅನಿತ್ಯೇ ಬದ್ಧಚಿತ್ತಸ್ಯ, ಅನಿತ್ಯವಾದಂತಹ ಈ ಸಂಸಾರದಲ್ಲಿ ದೇಹ ಮತ್ತು ದೇಹ ಸಂಬಂಧಿಗಳಲ್ಲಿ ಬದ್ಧಚಿತ್ತನಾದವನಿಗೆ ನಿತ್ಯಂ ಸಕ್ತವತಃ ಸ್ವಯಂ, ನಿತ್ಯ ಸಕ್ತ ಅಂದ್ರೆ ಅವುಗಳಲ್ಲೇ ಆಸಕ್ತಿಯನ್ನು ಹೊಂದಿ ಅದರಲ್ಲೇ ಮಮಕಾರಗಳನ್ನ ಪಡೆದಂಥವನಿಗೆ ಯುಕ್ತ ಏವ ಉಭಯಭ್ರಂಶಃ, ಉಭಯಭ್ರಂಶ, ಅಲ್ಲಿಯೂ ಸುಖ ಇಲ್ಲ ಇಲ್ಲಿಯೂ ಸುಖ ಇಲ್ಲ, ಅವನಿಗೆ ಇಹದಲ್ಲೂ ಸುಖ ಇಲ್ಲ ಪರದಲ್ಲೂ ಸುಖ ಇಲ್ಲ, ಅದು ಯುಕ್ತವೇ ಆಗಿದೆ. ಕೊನೆಗೆ ಅಧಪಾತಃ ಫಲಂ ಸ್ಫುಟಂ, ಅಧಪಾತ ಆಗತ್ತೆ, ನರಕದಲ್ಲಿ ಬೀಳ್ತಾನೆ ಅನ್ನೋದು ಸ್ಪಷ್ಟ. ನಿತ್ಯೇ ಬದ್ಧಚಿತ್ತಸ್ಯ ನಿತ್ಯಂ ಸಕ್ತವತ ಸ್ವಯಂ ಯುಕ್ತ ಏವೋಭಯಭ್ರಂಶೋ ಅಧಪಾತ ಫಲಂ ಸ್ಫುಟಂ ಬಂಧಾಯ ವಿಷಯಾಸಕ್ತಿ ದುಃಖಾಯಾಪಿ ಹಿ ಸಾ ಭವೇತ್ ತಸ್ಮಾದಸಕ್ತೋ ದೇಹಾದೌ ಯದೃಚ್ಛಾಲಾಭತುಷ್ಟಧೀಹಿ. ಹಾಗಾಗಿ ಏನ್ ಮಾಡಬೇಕು ಅಂದ್ರೆ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಬಿಡಬೇಕು. ವಿಷಯ ಪದಾರ್ಥಗಳಲ್ಲಿ ಏನೊಂದು ಆಸಕ್ತಿ ಇದೆ, ಇದು ನಮಗೆ ಬಂಧನಕ್ಕೆ ಕಾರಣ ಆಗ್ತದೆ, ಸಂಸಾರದ ಬಂಧನಕ್ಕೆ ಅದು ಕಾರಣ ಆಗ್ತದೆ. ಆಮೇಲೆ ಅದು ನಮಗೆ ದುಃಖವನ್ನೇ ತಂದು ಕೊಡ್ತದೆ. ಕೇವಲ ಸಂಸಾರದ ಬಂಧನಕ್ಕೆ ಮಾತ್ರ ಕಾರಣ ಆಗೋದಲ್ಲ,
ದುಃಖಪ್ರದವೂ ಆಗಿದೆ. ಬಂಧಾಯ ದುಃಖಾಯಾಮ್ ಅಪಿ ಅಂತ. ವಿಷಯಾಸಕ್ತಿ ಬಂಧಾಯ, ವಿಷಯದ ಆಸಕ್ತಿ ಏನಿದೆ ಅದು ಬಂಧಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ದುಃಖಾಯಾಮಪಿ ಸಾ ಭವೇತ್, ದುಃಖಕ್ಕೂ ಕಾರಣ ಆಗಿದೆ, ಬಂಧನಕ್ಕೂ ಕಾರಣ ಆಗಿದೆ, ದುಃಖಕ್ಕೂ ಕಾರಣ ಆಗಿದೆ. ಈ ಒಂದು ವಿಷಯ ಭೋಗ ಅದು ತಾತ್ಕಾಲಿಕವಾಗಿ ಅದು ಸುಖ ಅಂತ ಅನಿಸ್ಬೋದು. ಅದು ಬಹಳ ಅಲ್ಪವಾದದ್ದು, ಕ್ಷಣಿಕವಾದದ್ದು ಮಾತ್ರ ಅಲ್ಲ, ಪರಿಣಾಮದಲ್ಲಿ ಬಹಳ ದುಃಖವನ್ನು ಉಂಟು ಮಾಡತಕ್ಕಂಥದ್ದು. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ, ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಷು ರಮತೆ ಬುಧಃ. ಬುದ್ಧಿವಂತರು ಇದರಲ್ಲಿ ರಮಣ ಮಾಡೋದಿಲ್ಲ. ಯಾವುದರಲ್ಲಿ? ಸಂಸ್ಪರ್ಶಜಾಹ ಭೋಗಾಹ, ನಾನು ನನ್ನದು ಅನ್ನೋ ಅಭಿಮಾನದಿಂದ ಈ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಆಗುವ ಭೋಗ ಏನಿದೆ, ಈ ಭೋಗ ಅದು ದುಃಖಯೋನಯ ಏವ, ದುಃಖಕ್ಕೆ ಕಾರಣ ಆಗ್ತದೆ. ಅದು ಆತ್ಯಂತಿಕವಾದ ದುಃಖಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಬುದ್ಧಿವಂತರು ಬುಧಃ ನ ತತ್ರ ರಮತೆ, ಬುದ್ಧಿವಂತರಾದವರು ಅಲ್ಲಿ ರಮಿಸೋದಿಲ್ಲ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೆ ಅಮೃತೋಪಮಂ ಪರಿಣಾಮೆ ವಿಷಮಿವ ಅಂತ ಹೀಗೆ ಅನೇಕ ವಾಕ್ಯಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾನೆ. ತಾತ್ಕಾಲಿಕವಾಗಿ ಅದು ಸುಖ ಅಂತ ಅನಿಸಿದರೂ ಕೂಡ ಅದು ಅಂತ್ಯದಲ್ಲಿ ದುಃಖವನ್ನೇ ಉಂಟು ಮಾಡ್ತದೆ, ಅದು ದುಃಖಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಬಂಧಾಯ ವಿಷಯಾಸಕ್ತಿ ದುಃಖಾಯಾಮಪಿ ಸಾ ಭವೇತ್, ಅದು ದುಃಖಕ್ಕೆ ಕಾರಣ ಆಗ್ತದೆ, ದುಃಖಕ್ಕೂ ಕಾರಣ ಆಗ್ತದೆ, ಬಂಧನಕ್ಕೂ, ಸಂಸಾರದ ಬಂಧನಕ್ಕೂ ಕಾರಣ ಆಗ್ತದೆ, ಆಮೇಲೆ ಅದು ದುಃಖಕ್ಕೂ ಕಾರಣ ಆಗ್ತದೆ. ಹಾಗಾಗಿ ಈ ದೇಹ ಮತ್ತು ದೇಹ ಸಂಬಂಧಪಟ್ಟದ್ದು ಯಾವುದ್ಯಾವುದಿದೆ ಅದರಲ್ಲೆಲ್ಲದರಲ್ಲೂ ಕೂಡ ಆಸಕ್ತನಾಗಬೇಕು. ತಸ್ಮಾದ್ ಅಸಕ್ತೋ ದೇಹಾದೌ, ದೇಹಾದಿಗಳಲ್ಲಿ, ದೇಹಾದಿ ಅಂದರೆ ದೇಹ ಮತ್ತು ದೇಹ ಸಂಬಂಧಿಗಳು, ದೇಹ ಸಂಬಂಧವಾದದ್ದು ಯಾವುದ್ಯಾವುದಿದೆಯೋ ಅವುಗಳಲ್ಲೆಲ್ಲದರಲ್ಲೂ ಕೂಡ ಅಸಕ್ತಃ, ಶಕ್ತಿಯನ್ನ ಬಿಡಬೇಕು. ಅವುಗಳ ಮೇಲೆ ಅತಿಯಾದ ಆಸಕ್ತಿಯನ್ನ ಇಟ್ಟುಕೊಳ್ಳಬಾರದು. ಇಟ್ಟುಕೊಳ್ಳದೆ ಯದೃಚ್ಛಾಲಾಭ ತುಷ್ಟದೀಹಿ, ಭಗವಂತ ಕೊಟ್ಟದ್ದು ಏನಿದೆ ಆ ಭೋಗ ಯದೃಚ್ಛಾಲಾಭ, ಭಗವಂತ ಕೊಟ್ಟದ್ದರಲ್ಲಿ ಸಂತೋಷ ಪಡಬೇಕು. ಇದು ಭಗವಂತನ ಪ್ರಸಾದ ಅಂತ ತಿಳಿದು ಆ ಭಗವಂತನಿಗೆ ಅದನ್ನು ಸಮರ್ಪಿಸಿ ಅದನ್ನ ಭೋಗಿಸ್ಬೇಕು. ಹಿಂದೆ ಹೇಳಿದ್ದಾರೆ ಯಾರು, ಗೃಹಸ್ಥರು ಯದೃಚ್ಛಾಲಾಭ ಸಂತುಷ್ಟರಾಗಿರಬೇಕು, ಭೋಗ ಮಾಡಲೇಬಾರದು ಅಂತಿಲ್ಲ. ಭಗವಂತ ಕೊಟ್ಟ ಏನೊಂದು ಇದೆ ಸಂಪತ್ತು, ಆ ಸಂಪತ್ತನ್ನ ಭಗವತ್ ಪ್ರಸಾದ ರೂಪದಲ್ಲಿ ಸಂತೋಷದಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ ಅನುಭವಿಸಬೇಕು. ಜಾಸ್ತಿ ಬರಲಿಲ್ಲ ಅಂತ ಹೇಳಿ ದುಃಖವನ್ನೂ ಪಡಬಾರದು, ಜಾಸ್ತಿ ಬಂದಾಗ ಬಹಳ ಹಿಗ್ಗಿ ಸುಖವನ್ನೂ ಪಡಬಾರದು. ಯದೃಚ್ಛಾಲಾಭ ತುಷ್ಟನಾಗಿರಬೇಕು. ಭಗವಂತ ಯಾವ ಸಮಯದಲ್ಲಿ ಏನು ಕೊಡ್ತಾನೋ ಅದನ್ನ ಅವನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅದರಲ್ಲೇ ಸಂತೋಷದಿಂದ ತಾನು ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಅದರಲ್ಲೇ ಪ್ರಸನ್ನನಾಗಿ ಇರಬೇಕು ಅಂತ ಅರ್ಥ. ಬಂಧಾಯ ವಿಷಯಾಸಕ್ತಿ ದುಃಖಾಯಾಮಪಿ ಸಾ ಭವೇತ್ ತಸ್ಮಾದಸಕ್ತೋ ದೇಹಾದೋ ಯದೃಚ್ಛಾಲಾಭತುಷ್ಟಧೀಃ ಪೂರ್ವಕರ್ಮಾರ್ಜಿತಾನ್ ಭೋಗಾನ್ ಭುಂಜಾನಶ್ಚ ಕ್ಷಣೇ ಕ್ಷಣೇ ವಿಷ್ಣುಮಾಯಾಮಿದಂ ಪಶ್ಯನ್
ನ ಹೃಷ್ಯತಿ ನ ತುಷ್ಯತಿ. ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತನನ್ನ ಪ್ರಸನ್ನೀಕರಿಸ್ಕೊಳ್ಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ನಮಗೆ ಬಂದಂತಹ ಭೋಗ, ನಮಗೆ ಬಂದಂತಹ ಸಂಪತ್ತೇನಿದೆ ಅದನ್ನ ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಪ್ರಸನ್ನತೆಗೋಸ್ಕರ ಅದನ್ನ ವಿನಿಯೋಗ ಮಾಡಬೇಕು. ಪೂರ್ವ ಕರ್ಮಾರ್ಜಿತಾನ್ ಭೋಗಾನ್, ನಮ್ಮ ಹಿಂದಿನ ಕರ್ಮಗಳಿಂದ ನಮಗೆ ಭೋಗಗಳು ಬಂದಿರುತ್ತದೆ. ನಾವು ಈಗ ಏನು ಭೋಗಗಳನ್ನ ಮಾಡ್ತಾ ಇದ್ದೇವೆ ಇದು ಹಿಂದಿನ ಕರ್ಮಗಳಿಂದ ಬಂದದ್ದು. ಸುಖ ದುಃಖ ಏನೇ ಬಂದಿರಬಹುದು, ಅದು ನಾವು ಹಿಂದಿನ ಕರ್ಮಗಳನ್ನ ನಾವು ಏನು ಮಾಡಿದ್ದೇವೆ ಅದರಿಂದ ಈಗ ನಮಗೆ ಸುಖ ದುಃಖ ಮೊದಲಾದವುಗಳು ಬರ್ತಾ ಇದೆ. ಇದನ್ನ ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ನಾವು ಅನುಭವಿಸುವಾಗ ಇದು ವಿಷ್ಣು ಪಶ್ಯನ್ ಅಂತಿದ್ದಾರೆ. ಇದು ಭಗವಂತನ ಇಚ್ಛಾ. ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ. ವಿಷ್ಣು ಮಾಯಾ, ವಿಷ್ಣು ಮಾಯೆಯಿಂದ ಬಂದದ್ದು, ಭಗವಂತನ ಇಚ್ಛೆಯಿಂದ ಬಂದದ್ದು. ಅಂದ್ರೆ ನನಗೆ ದುಃಖ ಬಂದರೂ ಇದು ಭಗವಂತನ ಇಚ್ಛೆ, ಸುಖ ಬಂದರೂ ಭಗವಂತನ ಇಚ್ಛೆ ಅಂತ ತಿಳಿದು ಅವನು ಏನು ಕೊಟ್ಟರು ಅದನ್ನು ಅನುಭವಿಸ್ಬೇಕು. ಇದಂ ಪಶ್ಯನ್ ನ ಹೃಷ್ಯತಿ ನ ತುಷ್ಯತಿ. ಅದು ಬಂದಾಗ ಸಂತೋಷನೂ ಪಡಬಾರದು, ದುಃಖನೂ ಪಡಬಾರದು. ಅಂದ್ರೆ ಏನರ್ಥ? ಅತಿಯಾದ ಸಂಪತ್ತು ಬಂತು ಅಂತಹ ಭಾರಿ ಹಿಗ್ಗೋದು ಅದು ಇರಬಾರದು, ದುಃಖ ಬಂತು ಕುಗ್ಗೋದು ಅದು ಇರಬಾರದು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ಅಂತ ಹೇಳಿದಂತೆ ಭೋಗಗಳನ್ನ ಮಾಡುವಾಗ ಕ್ಷಣ ಕ್ಷಣದಲ್ಲೂ ಕೂಡ ಭುಂಜಾನಶ್ಚ ಕ್ಷಣೇ ಕ್ಷಣೇ, ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ವಿಷ್ಣು ಮಾಯಾಮಿದಂ ಪಶ್ಯನ್, ಇದು ಭಗವಂತನ ಇಚ್ಛೆ ಅನ್ನೋದನ್ನು ತಿಳಿಬೇಕು. ಅದನ್ನು ಮರಿಬಾರದು ಯಾವಾಗಲೂ ಕೂಡ. ಹರಿಪಾದ ವಿನಮ್ರದಿಯಾ ಸತತಂ ಅಂತ ಆಚಾರ್ಯರು ಇದನ್ನ ಹೇಳಿದ್ದು ದ್ವಾದಶ ಸ್ತೋತ್ರದಲ್ಲಿ. ಭಗವಂತನ ಪ್ರಸಾದ ಅಂತ ತಿಳಿದು ಕ್ಷಣ ಕ್ಷಣದಲ್ಲೂ ಭಗವಂತನನ್ನ ಸ್ಮರಣೆ ಮಾಡ್ತಾ ಅವುಗಳನ್ನು ಅನುಭವಿಸಬೇಕು. ತೀರಾ ದುಃಖವನ್ನು ಪಡೋದು, ತೀರಾ ಸಂತೋಷವನ್ನು ಪಡೋದು ಇದ್ಯಾವುದನ್ನು ಮಾಡಬಾರದು. ಪೂರ್ವಕರ್ಮಾರ್ಜಿತಾನ್ ಭೋಗಾನ್ ಭುಂಜಾನಶ್ಚ ಕ್ಷಣೇ ಕ್ಷಣೇ ವಿಷ್ಣು ಮಾಯಾಮಿದಂ ಪಶ್ಯನ್ ನ ಹೃಷ್ಯತಿ ನ ತುಷ್ಯತಿ. ಅಲ್ಲಿ ನ ಹೃಷ್ಯತಿ ನ ತುಷ್ಯತಿ ಅಂತಿದೆ, ನ ಶುಷ್ಯತಿ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ದುಃಖನೂ ಪಡಬಾರದು, ಸುಖನೂ ಪಡಬಾರದು ಅಂತ. ತೀರಾ ದುಃಖ ಇರಬಾರದು, ತೀರಾ ಸುಖವನ್ನು ಹರ್ಷ ಅಂತ ಹಾಗರ್ಥ. ತುಷ್ಯತಿ ಅಂತ ಇದ್ರೆ ತೃಪ್ತಿ ಆಗೋದಿಲ್ಲ ಅನ್ನೋ ಅರ್ಥ ಬರ್ತದೆ. ನಹೃಷ್ಯತಿ ನ ಶುಷ್ಯತಿ ಅಂತ ಇದ್ರೆ ಚೆನ್ನಾಗಿರುತ್ತೆ. ಕಾರ್ಯ ವಿಧಿಂ ಸಮ್ಯಕ್ ಶಾಸ್ತ್ರದೃಷ್ಟ್ಯಾ ಕರೋತಿ ಚ ಸ್ವತಂತ್ರತಾಂ ಹರೇ ಪಶ್ಯನ್ ಸರ್ವಸ್ಯ ತದಧೀನತಾಂ. ಹಾಗಾಗಿ ನಾವು ಕಾರ್ಯಗಳನ್ನ ತಿಳ್ಕೊಳ್ಬೇಕು. ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಹಿಂದೆ ಹೇಳಿದ್ದಾರೆ, ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಬಿಡದೆ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಣೆ ಮಾಡುವಾಗಲೂ ಭಗವಂತನ ಸಮರ್ಪಣೆ ಬುದ್ಧಿಯಿಂದ ಮಾಡಬೇಕು. ಬಂದದ್ದನ್ನ ಕ್ಷಣ ಕ್ಷಣದಲ್ಲೂ ಭೋಗ ಮಾಡುವಾಗ ವಿಷ್ಣು ಮಾಯಾ, ಇದು ಭಗವಂತನ ಇಚ್ಛಾ ಅಂತ ತಿಳಿದು ಭೋಗಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇದೆರಡನ್ನೂ ನಾವು ನಿಯಮನ ಮಾಡಬೇಕು ಅಂತಾದರೆ ಮೊದಲು ಶಾಸ್ತ್ರಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಏನು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಯಾವುದು ಕಾರ್ಯ ಯಾವುದು ಅಕಾರ್ಯ, ಆ ವಿಧಿಯನ್ನ ಸಮ್ಯಕ್ ಶಾಸ್ತ್ರದೃಷ್ಟ್ಯ, ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಕಾರ್ಯ ವಿಧಿ ಅದನ್ನು ಮೊದಲು ಚೆನ್ನಾಗಿ ತಿಳಿದು ಮಾಡಬೇಕು. ಇದನ್ನೂ ಕೂಡ ಕೃಷ್ಣ ಹೇಳಿದ, ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಮಿಹಾರ್ಹಸಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತವು ಅಂತ ಗೀತೆಯಲ್ಲಿ ಇದನ್ನ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಯ ವಿಧಿಂ ಸಮ್ಯಕ್
ಕಾರ್ಯಕಾರ್ಯ ವಿಧಿಯನ್ನ ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಕಾರ್ಯ ಯಾವುದು ಅಕಾರ್ಯ ಯಾವುದು, ಆ ವಿಧಿ. ವಿಧಿ ಅಂದ್ರೇನು? ಶಾಸ್ತ್ರದಲ್ಲಿ ಹೇಳಿದ ವಿಧಿ. ಇಂಥದ್ದನ್ನ ಮಾಡಬೇಕು. ಅಹರಹ ಸಂಧ್ಯಾಮುಪಾಸೀತ ನ ಕಲಂಜಂ ಭಕ್ಷಯೇತ್, ಇದೆಲ್ಲ ವಿಧಿ. ಇದನ್ನ ಮಾಡ್ರಿ, ಇದನ್ನ ಮಾಡಬೇಡಿ ಅಂತ ಶಾಸ್ತ್ರ ಹೇಳಿದ್ದೆ. ಶಾಸ್ತ್ರ ಹೇಳಿದ ಮೇಲೆ ಅದರ ಮೇಲೆ ಮತ್ತೆ ಎರಡು ಮಾತಿಲ್ಲ. ಯಾಕೆ? ತಿಂದ್ರೇನಾಗತ್ತೆ ಅಂತೆಲ್ಲ ಪ್ರಶ್ನೆ ಮಾಡಬಾರದು. ಶಾಸ್ತ್ರ ಹೇಳಿದೆ, ಮುಗಿದೋಯ್ತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಶಾಸ್ತ್ರ ಪ್ರಮಾಣ ಅಷ್ಟೇ. ಕಾರ್ಯಕಾರ್ಯ ವ್ಯವಸ್ಥಿತವು, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತನ್ನೋ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ನೀವು ನಿಮ್ಮ ಬುದ್ಧಿಯಿಂದ ಅದನ್ನು ನಿರ್ಣಯ ಮಾಡಿಕೊಂಡು ಇದರಲ್ಲಿ ಇಂಥ ಒಂದು ಗುಣ ಇದೆ, ಇದನ್ನು ತಿಂದ್ರೆ ಏನೋ ಒಳ್ಳೇದಾಗತ್ತೆ, ಹಾಗೆ ಹೀಗೆ ನೀವೇ ಕಂಡುಕೊಂಡು ನೀವೇ ವಿಚಾರ ಮಾಡಿ ಬಹಳ ಬುದ್ಧಿಯನ್ನು ಉಪಯೋಗಿಸ್ಲಿಕ್ಕೆ ಹೋಗಬಾರದು. ಶಾಸ್ತ್ರ ಪ್ರಮಾಣ. ಇಂಥದ್ದು ಮಾಡಿ ಇಂಥದ್ದು ಮಾಡಬೇಡಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಶಾಸ್ತ್ರವನ್ನ ಪ್ರಮಾಣ ಅಂತ ತಿಳಿದು ಅದರಲ್ಲಿ ಹೇಳಿದ ರೀತಿಯಲ್ಲಿ ನಡಿಬೇಕು ಅಂತ ಇದನ್ನ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಅರ್ಜುನನಿಗೆ ಹೇಳ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಕಾರ್ಯಕಾರ್ಯ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣ, ಅದರಲ್ಲಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡ್ರಿ ಅಂತ. ಅದನ್ನೇ ಕಾರ್ಯಕಾರ್ಯ ವಿಧಿಂ ಸಮ್ಯಕ್ ಶಾಸ್ತ್ರದೃಷ್ಟ್ಯಾ ಕರೋತಿ ಚ. ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತನ್ನೋದನ್ನ ಚೆನ್ನಾಗಿ ತಿಳಿದು ಶಾಸ್ತ್ರ ಪ್ರಕಾರವಾಗಿ ಯಾರು ಆಚರಣೆಯನ್ನ ಮಾಡ್ತಾರೋ ಮತ್ತು ಭಗವಂತನನ್ನೇ ಸ್ವತಂತ್ರ ಅಂತ ಯಾವಾಗಲೂ ತಿಳಿಬೇಕು. ಯಾವುದೇ ಕೆಲಸಗಳನ್ನ ಮಾಡುವಾಗಲೂ ಕೂಡ, ಕಾರ್ಯ ಇರ್ಬೋದು ಅಕಾರ್ಯ ಇರ್ಬೋದು, ಅದನ್ನೆಲ್ಲ ತಿಳಿದು ನಾವು ಮಾಡುವಾಗಲೂ ಕೂಡ ಸ್ವತಂತ್ರತಾಂ ಹರೇ ಪಶ್ಯನ್, ಯಾವಾಗಲೂ ಭಗವಂತನೇ ಸ್ವತಂತ್ರ, ಅವನ ಅಧೀನವಾಗೇ ನಾನಿದ್ದೇನೆ ಅನ್ನೋದನ್ನು ಯಾವತ್ತೂ ಮರಿಬಾರದು. ನಾನು ಚೆನ್ನಾಗಿ ಓದಿದ್ದೇನೆ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ನಾನು ಮಾಡ್ತಾ ಇರೋದೆಲ್ಲ ಧರ್ಮಶಾಸ್ತ್ರಕ್ಕೆ ಸಮತವಾದದ್ದು, ನಾನು ಅಧರ್ಮವನ್ನ ಮಾಡ್ತಾ ಇಲ್ಲ, ನಾನು ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಚೆನ್ನಾಗಿ ಓದಿ ತಿಳ್ಕೊಂಡು ಧರ್ಮ ಯಾವುದು ಅಧರ್ಮ ಯಾವುದು ಅದನ್ನು ತಿಳ್ಕೊಂಡು ನಾನು ಧರ್ಮವನ್ನು ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಹೀಗೆ ಅಹಂಕಾರ ಬರಬಾರದು. ಸ್ವತಂತ್ರತಾಂ ಹರೇಹೇ ಪಶ್ಯನ್, ಭಗವಂತನ ಸ್ವಾತಂತ್ರ್ಯವನ್ನ ಸದಾ ಮರೆಯದೆ, ಸರ್ವಸ್ಯ ತದಧೀನತಾಂ, ಭಗವಂತನ ಅಧೀನವಾಗಿದೆ ಎಲ್ಲವೂ ಕೂಡ ಅನ್ನೋದನ್ನ ಮರೆಯದೆ ತಿಳ್ಕೊಳ್ಬೇಕು. ತದ್ವ್ಯಾಪ್ತಿಮಪಿ ಸರ್ವತ್ರ ಪಶ್ಯನ್ನೈವ ವಿಮುಹ್ಯತಿ ತದಾಜ್ಞೈವೇತಿ ವಿಜ್ಞಾಯ ಕಾಲೇ ಯಾಯಾತ್ ಸ್ವಯೋಷಿತಂ ತಸ್ಯೈವ ಪೋಷ್ಯ ದೇಹಾದ್ಯಾಹ ಮತ್ವೇತ್ತಂ ಪೋಷಯೇಚ್ಛತಾನ್ ಲಿಪ್ಯತೇನ ಚ ಪಾಪೇನ ಪದ್ಮಪತ್ರಮಿವಾಂಭಸಾ. ಹಾಗಾಗಿ ಭಗವಂತ ಸ್ವತಂತ್ರ, ಎಲ್ಲವೂ ಅವನ ಅಧೀನ. ಆ ಭಗವಂತನೇ ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ ಅನ್ನೋ ಜ್ಞಾನವನ್ನು ಪಡಿಬೇಕು. ತದ್ವ್ಯಾಪ್ತಿಮಪಿ ಸರ್ವತ್ರ ಅಂತ ಹೇಳಿದ್ದಾರೆ. ಸರ್ವಸ್ಯ ತದಧೀನತಾಂ ಮತ್ತು ತದ್ವ್ಯಾಪ್ತಿಮಪಿ ಸರ್ವತ್ರ, ಅವನ ವ್ಯಾಪ್ತಿ, ಎಲ್ಲ ಕಡೆಯಲ್ಲೂ ಅವನ ವ್ಯಾಪ್ತಿ ಇದೆ, ಎಲ್ಲ ಕಡೆಯಲ್ಲೂ ಅವನಿದ್ದಾನೆ ಅನ್ನೋದನ್ನ ಪಶ್ಯನ್ನೈವ ವಿಮುಹ್ಯತಿ, ಈ ರೀತಿ ಯಾರು ತಿಳ್ಕೊಳ್ತಾನೋ ಅಂಥವನು ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗಿದ್ರೂ ಕೂಡ ಅವನು ಮೋಹಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಶ್ಯನ್ ನೈವ ವಿಮುಹ್ಯತಿ, ಮೋಹಕ್ಕೊಳಗಾಗೋದಿಲ್ಲ ಅವನು. ಅಂದ್ರೆ ಅವನು ಅನುಭವಿಸುವಂತಹ ಈ ಪದಾರ್ಥಗಳು ಅವನಿಗೆ ಬಂಧಕ ಆಗೋದಿಲ್ಲ. ವಿಷಯ ಪದಾರ್ಥಗಳನ್ನು ಅವನು ಭೋಗಿಸುವಾಗಲೂ ಕೂಡ ಈ ಒಂದು ಅನುಸಂಧಾನ, ಸರ್ವತ್ರ ಭಗವಂತ ಇದ್ದಾನೆ, ಎಲ್ಲವೂ ಭಗವಂತನ ಅಧೀನ, ಅವನೇ ಸ್ವತಂತ್ರ, ಅವನೇ ನನಗೆ ಮಾಡಿಸ್ತಾ ಇದ್ದಾನೆ, ಅವನೇ ಇದನ್ನು ವಿಧಾನ ಮಾಡಿದ್ದಾನೆ, ಅವನು ವಿಧಾನ ಮಾಡಿದ ರೀತಿಯಲ್ಲಿ ಶಾಸ್ತ್ರ ಪ್ರಕಾರವಾಗಿ ಅವನೇ ನನ್ನೊಳಗೆ ಕೂತು ಇದನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಪೂರ್ವಕವಾಗಿ ಯೋಗ್ಯ ಕಾಲದಲ್ಲಿ ಯೋಗ್ಯವಾದ ರೀತಿಯಲ್ಲಿ ವಿಷಯ ಪದಾರ್ಥಗಳನ್ನು ಯಾರು ಭೋಗ ಮಾಡ್ತಾರೋ, ಅಂದ್ರೆ ತನ್ನ ಹೆಂಡತಿಯಲ್ಲಿ ಅನಿಷಿದ್ಧ ಕಾಲಗಳಲ್ಲಿ
ಭಗವಂತನ ಆಜ್ಞೆ ಅಂತ ತಿಳಿದು ಯಾರು ರಮಿಸ್ತಾನೋ, ತನ್ನ ದೇಹವೇ ಮೊದಲಾದಂತಹ ಎಲ್ಲ ವಸ್ತುಗಳು ಕೂಡ ಎಲ್ಲವೂ ಪೂರ್ಣವಾಗಿ ಭಗವಂತನ ಅಧೀನಕ್ಕೆ ಒಳಪಟ್ಟಿದೆ ಅಂತ ತಿಳಿದು ಅವುಗಳನ್ನ ಪೋಷಣೆ ಮಾಡ್ತಾ, ಇದು ಭಗವಂತನ ಆಜ್ಞೆ ಅಂತ ತಿಳಿದು ಯಾರು ಅವುಗಳ ಪೋಷಣೆ ರಕ್ಷಣೆ ಮೊದಲಾದವುಗಳನ್ನು ಮಾಡ್ತಾನೋ, ದೇಹಾದ್ಯ ಅಂತ ಹೇಳಿದ್ದಾರೆ. ನಮ್ಮ ದೇಹವನ್ನು ನಾವು ಪೋಷಣೆ ಮಾಡುವಾಗಲೂ, ನಮ್ಮ ದೇಹವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳುವಾಗಲೂ ಆದ್ಯಾಹ ಅಂತಿದೆ. ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಹೆಂಡತಿ ಮಕ್ಕಳು, ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಯಾವ್ದ್ಯಾವುದು ನನ್ನದು ಅಂತ ಭಗವಂತ ಕೊಟ್ಟಿದ್ದಾನೋ ಇದೆಲ್ಲವೂ ಕೂಡ ಭಗವಂತನ ಅಧೀನಕ್ಕೆ ಒಳಪಟ್ಟದ್ದು ಅಂತ ತಿಳಿದು ಅದನ್ನ ತದ್ ಆಜ್ಞಾಯೈವ ಐತಿ ವಿಜ್ಞಾಯ, ಇದು ಭಗವಂತನ ಆಜ್ಞೆ. ಯಾಕೆಂದ್ರೆ ಗೃಹಸ್ಥ ಧರ್ಮ, ಇದನ್ನ ರಕ್ಷಣೆ ಮಾಡಲೇಬೇಕು, ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಲೇಬೇಕು ಅಂತನ್ನೋದು ಭಗವಂತನ ಆಜ್ಞೆ. ಆ ಆಜ್ಞಾ ಪ್ರಕಾರವಾಗಿ ಕಾಲೇ ಯಾಯಾತ್ ಸ್ವಯೋಷಿತಂ ಅಂತ ಹೇಳಿದ್ದಾರೆ. ಕಾಲೇ ಸ್ವಯೋಷಿತಮಪಿ, ತನ್ನ ಹೆಂಡತಿಯಲ್ಲಿಯೂ ಕೂಡ ಕಾಲೇ ಯಾಯಾತ್, ನಿಷಿದ್ಧ ಕಾಲಗಳನ್ನು ಬಿಟ್ಟು ಕಾಲಗಳಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಅದನ್ನು ಅನುಭವಿಸಬೇಕು. ದೇಹಾದಿಗಳಲ್ಲಿರ್ಬೋದು, ಬೇರೆ ವಸ್ತುಗಳಿರ್ಬೋದು, ಎಲ್ಲವನ್ನೂ ಕೂಡ ಭಗವಂತನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಅಂತ ತಿಳಿದು ಅವುಗಳನ್ನ ನಾವು ಅನುಭವಿಸಬೇಕು. ಈ ರೀತಿ ಮಾಡೋದ್ರಿಂದ ಅವನಿಗೆ ಯಾವ ಪಾಪವೂ ಕೂಡ ಅಂಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಸಾರದಲ್ಲೇ ಇದ್ದರೂ, ವಿಷಯ ಪದಾರ್ಥಗಳನ್ನೇ ಅನುಭವಿಸ್ತಾ ಇದ್ದರೂ ಅವನು ಈ ವಿಷಯ ಪದಾರ್ಥಗಳಿಂದ ಮೋಹಕ್ಕೆ ಒಳಗಾಗಿ ಬಂಧನಕ್ಕೆ ಒಳಗಾಗೋದಿಲ್ಲ. ಅವನು ಪದ್ಮಪತ್ರ ಮಿವಾಂಬಸ, ಪದ್ಮಪತ್ರದ ಮೇಲೆ ನೀರು ಇರ್ತದೆ. ಆ ನೀರೆಲ್ಲಿರ್ತದೆ? ಆ ಎಲೆ ಮೇಲೇನೆ ಇರ್ತದೆ. ಆದರೆ ಆ ಎಲೆಗೆ ಒಂದು ಸ್ವಲ್ಪನೂ ಅಂಟುಕೊಳ್ಳೋದಿಲ್ಲ. ಆ ನೀರಿನ ಪಸೆ ಒಂದು ಚೂರು ಅಂಟಿರೋದಿಲ್ಲ. ಆದರೂ ಆ ನೀರೆಲ್ಲಿರ್ತದೆ? ಪದ್ಮಪತ್ರದ ಮೇಲೇನೆ ಇರ್ತದೆ. ಹಾಗೆ ಇವನು ಸಂಸಾರದಲ್ಲೇ ಇದ್ದು ಸಂಸಾರದ ವಿಷಯ ಪದಾರ್ಥಗಳನ್ನೇ ಅನುಭವಿಸ್ತಾ ಇದ್ರೂ ಕೂಡ ಆ ಸಂಸಾರದಿಂದ ವಿಷಯ ಪದಾರ್ಥಗಳಿಂದ ಆಗಬೇಕಾದ ಪಾಪದ ಲೇಪ ಇವನಿಗಾಗೋದಿಲ್ಲ. ಪಾಪದ ಲೇಪ ಇಲ್ಲ, ಅದರಿಂದ ಅವನಿಗೆ ದುಃಖವೂ ಇಲ್ಲ. ಹೀಗೆ ತಾನು ಶಾಸ್ತ್ರವಿಧಿ ಪ್ರಕಾರವಾಗಿ ಜೀವನವನ್ನು ನಡೆಸೋದ್ರಿಂದ ಅವನಿಗೆ ಅತ್ಯಂತ ದುಃಖದ ನಿವೃತ್ತಿ ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕಾರ್ಯವಿಧಿಂ ಸಮ್ಯಕ್ ಶಾಸ್ತ್ರದೃಷ್ಟ್ಯಾ ಕರೋತಿ ಚ ಸ್ವತಂತ್ರತಾಂ ಹರೇ ಪಶ್ಯನ್ ಸರ್ವಸ್ಯ ತದಧೀನತಾಂ ತದ್ವ್ಯಾಪ್ತಿಮಪಿ ಸರ್ವತ್ರ ಪಶ್ಯನ್ನೈವ ವಿಮುಖ್ಯತಿ ತದಾಜ್ಞೈವೇತಿ ವಿಜ್ಞಾಯ ಕಾಲೇ ಯಾಯಾತ್ ಸ್ವಯೋಷಿತಂ ತಸ್ಯೈವ ಪೋಷ್ಯ ದೇಹಾದ್ಯಾಹ ಮತ್ವೇತ್ಥಂ ಪೋಷಯೇಚ್ಛತಾನ್. ತಸ್ಯೈವ ಅಂದ್ರೆ ಭಗವಂತನದ್ದೇ, ತಸ್ಯ ಅಂದ್ರೆ ಆ ಭಗವಂತನದ್ದು, ಅವನದ್ದೇ ಇದು ಅಂದ್ರೆ ಎಲ್ಲವೂ ಅವನ ಅಧೀನ ಅಂತ ತಿಳಿಬೇಕು. ತಸ್ಯೈವ ಪೋಷ್ಯ ದೇಹಾದ್ಯಾಹ, ನಮ್ಮ ದೇಹ ಇರಬಹುದು, ಅಥವಾ ಆದಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳು ಪಶುಗಳು ಭೃತ್ಯ ಸೇವಕರು ಮನೆ ಎಲ್ಲವೂ ಅದನ್ನ ತಸ್ಯೈವ ಭಗವಂತನದ್ದೇ ಅಂತ ತಿಳಿದು ಮತ್ವೇತ್ಥಂ ಪೋಷಯೇಚ್ಛತಾನ್ ರಕ್ಷಣೆ ಮಾಡಬೇಕು. ಲಿಪ್ಯತೇನ ಚ ಪಾಪೇನ ಪದ್ಮಪತ್ರಮಿವಾಂಬಸ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ.